ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಒಂದು ಹಳೆಯ ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಪೈಂಟಿಂಗ್ ಮಾಡೋದು ಹಾಗೆ ಡೆಕೋರೇಷನ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೇ ಹಳೆಯದಾಗಿದ್ದರೂ ಕೂಡ ಅದನ್ನು ಪುನಃ ನಾವು ಹೊಸದ್ರಂತೆ ಯಾವ ಥರ ರೆಡಿ ಮಾಡಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಈಗ ಮೊದಲಿಗೆ ಪೈಂಟಿಂಗ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಕ್ಯಾಮೆಲ್ ಒಂದು ಕಲರ್ನ ತೊಗೊಂಡಿದ್ದೀನಿ. ಪಿಂಕ್ ಕಲರ್ ಬರಬೇಕಾದ್ರೆ ರೆಡ್ಡು ಹಾಗೂ ವೈಟು ಇವೆರಡನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಇವಾಗ ಮೊದಲಿಗೆ ನಾನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಪಿಂಕ್ ಬೇಕು ಅಂತಂತಂದರೆ ಪಿಂಕ್ ಮಾಡ್ಕೋಬೋದು, ಇಲ್ಲ ಫೇಸ್ ಕಲರ್ ಟೈಪ್ ಬೇಕು ಅಂತಂದರೆ ನೀವು ಅದಕ್ಕೆ ಒಂದು ಸ್ವಲ್ಪ ಎಲ್ಲೋ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಂದು ಸ್ವಲ್ಪ ಬೇರೆ ಟೈಪ್ ಕಲರು ಬರುತ್ತೆ. ಫೇಸ್ ಪೂರ್ತಿ ಕಂಪ್ಲೀಟಾಗಿ ಕಲರ್ ಮಾಡಿದಾಗಿದ್ದ ನಂತರ ಈಗ ತುಟಿಗೆ ನಾನು ಕಲರ್ ಮಾಡ್ತಾಯಿದ್ದೀನಿ. ತುಟಿಗೂ ಅಷ್ಟೇ ರೆಡ್ ಕಲರ್ ಹಾಕ್ಕೊಂಡು ಸೈಡಲ್ಲಿ ಈ ಥರ ಒಂದು ಸ್ವಲ್ಪ ಮುಂದಕ್ಕೆ ಗೆರೆ ಎಳೆದಾಗ ಅದು ಸ್ಮೈಲಿ ಫೇಸಿಂಗ್ ಥರ ಕಾಣುತ್ತೆ ನೋಡಿ, ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಈಗ ನಾವು ಕಣ್ಣಿಗೆ ವೈಟ್ ಕಲರ್ನ ಹಚ್ಕೋಬೇಕು. ವೈಟ್ ಕಲರ್ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ನಾವು ಕಣ್ಣಿನ ಒಂದು ಶೇಪನ್ನು ಬ್ಲ್ಯಾಕ್ ಕಲರಲ್ಲಿ ಮಾಡ್ಕೋಬೇಕಾಗುತ್ತೆ. ಎರಡು ಸೈಡೂ ಅಷ್ಟೇ ಇದೇ ಥರ ವೈಟ್ ಕಲರಲ್ಲಿ ಪೈಂಟ್ ಮಾಡ್ಕೋಬೇಕು. ಆ್ಯಕ್ರಿಲಿಕ್ ಕಲರ್ ಬೇಕಾದರೂ ತೊಗೋಬೋದು, ಇಲ್ಲ ಕ್ಯಾಮಲ್ ಕಲರ್ ಬೇಕಾದರೂ ತೊಗೋಬೋದು. ಈಗ ವೈಟ್ ಕಲರ್ ಮಾಡಿದ್ದಾಯಿತು ಕಣ್ಣಿಗೆ. ಈಗ ಬ್ಲ್ಯಾಕ್ ಕಲರಲ್ಲಿ ಅದಕ್ಕೆ ನಾವು ಶೇಪನ್ನು ಕೊಡಬೇಕು. ಈಗ ಬ್ಲ್ಯಾಕ್ ಕಲರಲ್ಲಿ ಸೈಡಲ್ಲಿ ಹೇರ್ಸ್ ಶೇಪ್ ಕೊಡ್ತಾ ಇದ್ದೀನಿ ನೋಡಿ, ಕರ್ಲಿ ಹೇರ್ ಥರ ಕಿವಿ ಹತ್ತಿರ. ಇದು ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಹುಬ್ಬನ್ನು ಬರ್ಕೊಳ್ತಾ ಇದ್ದೀನಿ ನೋಡಿ. ಹುಬ್ಬು ಹಾಗೂ ಕಣ್ಣು ಅದನ್ನೆಲ್ಲನೂ ಕೂಡ ಬರಿಬೇಕು ಅಂತಂದಾಗ ನಾವು ಒಂದು ಸ್ವಲ್ಪ ಸಣ್ಣದಾಗಿರೋಂಥ ಬ್ರಷನ್ನು ತೊಗೋಬೇಕಾಗುತ್ತೆ. ದಪ್ಪ ಬ್ರಷ್ ತೊಗೋಬಾರ್ದು, ಶೇಪು ನೀಟಾಗಿ ಬರೋದಿಲ್ಲ. ಆಮೇಲೆ ಇವಾಗ ಕಣ್ಣಿನ ಹತ್ರನೂ ಅಷ್ಟೇ ಸಣ್ಣದಾಗಿ ಗೆರೆ ಎಳಿಬೇಕು, ತುಂಬ ದಪ್ಪಕ್ಕೆ ಗೆರೆ ಎಳೆಯೋಕ್ಕೆ ಹೋಗಬಾರ್ದು. ಮೊದಲು ಶೇಪ್ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡಿಕೊಂಡು ಆಮೇಲೆ ನಾವು ಲೈನ್ನ ಥಿಕ್ಕಾಗಿ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ಗುಡ್ಡೆಯನ್ನು ಮಾಡಿದ್ರಾಯಿತು. ಈಗ ಫೇಸ್ ಪೈಂಟಿಂಗ್ ಕಂಪ್ಲೀಟ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮೊದಲಿಗೆ ಯೆಲ್ಲೋ ಕಲರ್ ಇತ್ತು, ಯೆಲ್ಲೋ ಕಲರ್ ಇರೋದನ್ನು ಈ ಥರ ಪೈಂಟ್ ಮಾಡಿದಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ವರಮಹಾಲಕ್ಷ್ಮಿ ಫೇಸ್ ಹೊಸದರ ಥರ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಇನ್ನೂ ಹೈಲೈಟಾಗಿ ಡೆಕೋರೇಷನ್ ಮಾಡೋದು ಹೇಗೆ ಅಂತಂದರೆ, ಈಗ ಕಿರೀಟಕ್ಕೆ ನಾವು ಡೆಕೋರೇಷನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಕಿರೀಟಕ್ಕೆ ಡೆಕೋರೇಷನಿಗೆ ಬೇಕಾಗುವಂಥ ಎಲ್ಲ ಐಟಮ್ಸ್ಗಳು ಇಲ್ಲಿ ಇಟ್ಕೊಂಡಿದ್ದೀನಿ. ಬಾಲ್ ಚೈನ್ ಆಗಿರ್ಬೋದು ಅಥವಾ ಕಲರ್ ಚೈನ್ ಆಗಿರ್ಬೋದು, ಆಮೇಲೆ ಸ್ಟೋನ್ ಚೈನ್ ಆಗಿರ್ಬೋದು, ಆಮೇಲೆ ಸ್ಟೋನ್ಸ್ಗಳು ಕಲರು ಅದನ್ನೆಲ್ಲನೂ ಕೂಡ ಬೀಡ್ಸ್ಗಳು ಅದೆಲ್ಲ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಇಲ್ಲಿ ಫೆವಿಕಾಲ್ ಮುಖಾಂತರ ನಾನು ಕಿರೀಟಕ್ಕೆ ಅಂಟಿಸ್ತಾ ಇದ್ದೀನಿ. ಈ ಥರ ಹಳೆಯ ಒಂದು ವರಮಹಾಲಕ್ಷ್ಮಿ ಫೇಸ್ಗೆ ಹೊಸದರಂತೆ ಡೆಕೋರೇಷನ್ನು ಯಾಕೆ ಮಾಡ್ಕೋಬೇಕು ಅಂದರೆ, ನಮಗೆ ಕೆಲವು ಸಲ ಏನಾಗುತ್ತೆ ಅಂದರೆ ಸೆಂಟಿಮೆಂಟ್ ಇರುತ್ತೆ. ಅಯ್ಯೋ ಎಷ್ಟೋ ವರ್ಷದಿಂದ ನಾವು ಮಾಡ್ಕೊತ ಬಂದಿದ್ದೀವಿ ಇದಕ್ಕೆ ಪೂಜೆ, ಇದನ್ನು ತೆಗೆದು ಮತ್ತೆ ಬೇರೆದು ಹೇಗೆ ಮಾಡೋದು ಅನ್ನೋ ಥರ ನಮ್ಮಲ್ಲಿ ಫೀಲಿಂಗ್ ಇರುತ್ತೆ. ಹಾಗಾಗಿ ಆ ಒಂದು ಫೀಲಿಂಗ್ ಬರದೇ ಇರೋ ಥರ ನಮ್ಮಲ್ಲಿರೋ ಅಂಥ ವರಮಹಾಲಕ್ಷ್ಮಿ ಫೇಸ್ ಏನಾದರೂ ಸ್ವಲ್ಪ ಡಲ್ಲಾಗಿತ್ತು, ಕಲರ್ ಶೇಡ್ ಆಗಿತ್ತು ಅಂದರೆ ನಾವೇ ಸುಲಭವಾಗಿ ಮನೆಯಲ್ಲಿ ಈ ಥರ ಡೆಕೋರೇಷನ್ ಮಾಡಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ರಿಂಗ್ಗಳನ್ನು ಹಾಕಿದ್ದೀನಿ 3 ಅದ್ರ ಮಧ್ಯದಲ್ಲಿ ಕಲರ್ ಸ್ಟೋನ್ನ ಇಡ್ತಾ ಇದ್ದೀನಿ ನೋಡಿ. ನಿಧಾನವಾಗಿ ಒಂದು ಸೂಜಿ ಮುಖಾಂತರ ನಾವು ಈ ಥರ ಒಂದೊಂದಾಗಿ ವೈಟ್ ಸ್ಟೋನ್ಗಳನ್ನ ಇಲ್ಲಿ ಅಂಟಿಸ್ತಾ ಇದ್ದೀನಿ. ಈ ಥರ ವೈಟ್ ಸ್ಟೋನ್ ಫುಲ್ ಕಿರೀಟಕ್ಕೆ ಪೂರ್ತಿ ನಾವು ಅಂಟಿಸಿದಾಗ ಲೈಟಿನ ಬೆಳಕಿಗೆ ತುಂಬ ಚೆನ್ನಾಗಿ ಒಳ್ಳೆ ಶೈನಿಂಗ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಇವಾಗಂತೂ ಇನ್ನೂ
ಎಷ್ಟೋ ಥರದ ಎಲ್ಲ ವರಮಹಾಲಕ್ಷ್ಮಿಯ ಫೇಸ್ಗಳು ಬರ್ತಾ ಇದೆ. ಆದರೆ ನಮ್ಮದೇ ಆದಂಥ ಒಂದು ವರಮಹಾಲಕ್ಷ್ಮಿಗೆ ನಾವೇ ಮನೆಯಲ್ಲಿ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮೇಲ್ಗಡೆ ಭಾಗದಲ್ಲೂ ಅಷ್ಟೇ ಲೈನಲ್ಲಿ ನಿಮಗೆ ಯಾವ್ಯಾವ ಕಲರು ಯಾವ್ಯಾವ ರೀತಿ ಸೆಟ್ ಮಾಡಿಬಿಟ್ಟು ಸ್ಟೋನ್ಗಳ ಅಂಟಿಸ್ಕೋಬೇಕು ಅಂತ ಅನಿಸುತ್ತೋ ಆ ಥರ ಅಂಟಿಸ್ಕೋಬೋದು. ಇಲ್ಲ ಇಲ್ಲಿ ನಾನು ಹೇಗೆ ತೋರಿಸ್ತಾ ಇದ್ದೀನೋ ಅದೇ ಥರ ಬೇಕಾದರೂ ನೀವು ಅಂಟಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ನೀಟಾಗಿಯೂ ಕೊಡುತ್ತೆ, ಹಾಗೆಯೇ ಹೊಸದ್ರಂತೆಯೂ ಕೂಡ ಕಾಣುತ್ತೆ. ಇದಕ್ಕೂ ಮೊದಲು ಕೂಡ ನಾನು ಸುಮಾರು ಒಂದು ಬೆಳ್ಳಿಯ ವರಮಹಾಲಕ್ಷ್ಮಿ ಫೇಸ್ಗೂ ಕೂಡ ನಾನು ಡೆಕೋರೇಷನ್ ಮಾಡಿದ್ದೀನಿ, ಅದರ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ. ಹಾಗೆ ವರಮಹಾಲಕ್ಷ್ಮಿ ಫೇಸ್ಗೆ ಕಿರೀಟಕ್ಕೆ ಕಪ್ಪು ಕಲರಲ್ಲಿ ಹೇರ್ ಸ್ಟೈಲ್ ಮಾಡೋ ಅಂಥದ್ದು ಕೂಡ ನಾನು ಡೆಕೋರೇಷನ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ನನ್ನ ಚಾನಲ್ಗೆ ಹೋಗ್ಬಿಟ್ಟು ವರಮಹಾಲಕ್ಷ್ಮಿ ಅನ್ನೋ ಒಂದು ಪ್ಲೇ ಲಿಸ್ಟ್ಗೆ ಹೋದಾಗ ನಿಮಗೆ ಅಲ್ಲಿ ವರಮಹಾಲಕ್ಷ್ಮಿಗೆ ಬೇಕಾಗುವಂಥ ಡೆಕೋರೇಷನ್ ಐಟಮ್ಸ್ಗಳಾಗಿರ್ಬೋದು, ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು, ಅಥವಾ ವರಮಹಾಲಕ್ಷ್ಮಿ ಫೇಸ್ ಡೆಕೋರೇಷನ್ ಆಗಿರ್ಬೋದು, ಕಾಲು ಕೈ ಕಿರೀಟ ಹಾಗೂ ಭುಜಗಳು ಇವೆಲ್ಲನೂ ಕೂಡ ನಿಮಗೆ ನೋಡೋದಕ್ಕೆ ಆ ಒಂದು ವಿಡಿಯೋಗಳೆಲ್ಲನೂ ಕೂಡ ಸಿಗುತ್ತೆ. ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು. ಕಿರೀಟನೂ ಅಷ್ಟೇ 2-3 ಟೈಪು ಕಿರೀಟ ನಾನು ಮಾಡಿ ತೋರಿಸಿದ್ದೀನಿ. ಈಗ ನೋಡಿ ಮೂಗು ಹತ್ರನೂ ಕೂಡ ಮೂಗುತಿ ಹಾಕಿಬಿಟ್ಟು ಇಲ್ಲಿ ಒಂದು ಸ್ಟೋನ್ ಲೇಸ್ನ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಹಾಕಿದ್ದಾದಮೇಲೆ ನಿಮ್ಮ ಹತ್ರ ರಿಯಲ್ ಇರೋವಂಥ ಜುಮ್ಕಿ ಏನಾದರೂ ಇದ್ದರೆ ಕಿವಿಗೆ ಜುಮ್ಕಿಯನ್ನು ಹಾಕ್ಕೋಬೋದು. ಇಲ್ಲ ಇದರಲ್ಲೇ ಸ್ಟೋನಲ್ಲೇ ರೆಡಿ ಮಾಡೋದಾದರೆ ಸ್ಟೋನಲ್ಲೇ ಬೇಕಾದರೂ ನೀವು ರೆಡಿ ಮಾಡ್ಕೋಬೋದು. ಹಾಗೆ ಹಣೆ ಹತ್ತಿರ ಕುಂಕುಮಕ್ಕೂ ಅಷ್ಟೇ ಇಲ್ಲಿ ನಾನು ರೌಂಡಾಗಿರೋವಂಥ ಒಂದು ಬೀಡ್ಸ್ನ ಇಟ್ಟು ಅದರ ಮಧ್ಯದಲ್ಲಿ ರೆಡ್ ಕಲರ್ ಸ್ಟೋನ್ ಇಡ್ತಾ ಇದ್ದೀನಿ. ಅದು ಬೇಕಾದರೂ ಇಡ್ಬೋದು, ಇಲ್ಲ ನೀವು ಉದ್ದ ಇರೋವಂಥದ್ದು ಅಥವಾ ರೌಂಡ್ ಇರೋವಂಥದ್ದು ಸ್ಟಿಕ್ಕರ್ ಬೇಕಾದರೂ ಇಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಕಂಪ್ಲೀಟ್ ಆಯಿತು. ಈ ಕೆಳಗಡೆಗೆ ಕತ್ತಿನ ಹತ್ರನೂ ಕೂಡ ಸರ ಮಾಡ್ತಾಯಿದ್ದೀನಿ ನೋಡಿ. ಸರನೂ ಅಷ್ಟೇ ಇಲ್ಲಿ ಬಾಲ್ ಚೈನು ಹಾಗೂ ಸ್ಟೋನ್ ಚೈನ್ ಹಾಕಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲನೂ ನಾನು ಫೆವಿಕಾಲಲ್ಲೇ ಅಂಟಿಸ್ತಾ ಇದ್ದೀನಿ. ಫೆವಿಕಾಲಲ್ಲಿ ಅಂಟಿಸ್ಬೋದು ಅಥವಾ ಗ್ಲೂಗನ್ನೆಲ್ಲ ಅಂಟಿಸ್ಬೋದು. ಇನ್ನು ಬೇರೆ ಥರದ ಎಷ್ಟೋ ಒಂದು ಗಮ್ಗಳು ಬರುತ್ತೆ, ಆ ಒಂದು ಗಮ್ಗಳಿಂದನೂ ಕೂಡ ನೀವು ಅಂಟಿಸ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ ಫೈನಲಿ ಫಿನಿಶ್ ಆಯಿತು. ಕಿರೀಟದ ಡೆಕೋರೇಷನ್ ಕೂಡ ಆಯಿತು, ಹಾಗೆ ಫೇಸ್ ಡೆಕೋರೇಷನ್ ಕೂಡ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೊದಲು ಹಳೇದಿರೋ ಅಂಥ ವರಮಹಾಲಕ್ಷ್ಮಿ ಫೇಸು ಇವಾಗ ಹೊಸದ್ರಂತೆ ರೆಡಿ ಆಯಿತು ನೋಡಿ. ಇನ್ನೊಂದು ಕೂಡ ಈ ಥರ ರೆಡಿ ಮಾಡಿದ್ದೀನಿ ನೋಡಿ. ಇದು ವಿಡಿಯೋ ಕೂಡ ಹಾಕಿದ್ದೀನಿ. ಇದರ ಒಂದು ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.